ಕರುನಾಡ ಕನ್ನಡಿಗರ ರೋಷಾಗ್ನಿ ವಿಸ್ಫೋಟಗೊಂಡಿದೆಯಾ? ಇದರ ಪರಿಣಾಮವಾಗಿ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕ ಬಂದಿಗೆ ರುಪ್ಸಾ ಸಂಪೂರ್ಣ ಬೆಂಬಲ. ಕರ್ನಾಟಕ ಬಂದಿಗೆ ಸಂಪೂರ್ಣ ಬೆಂಬಲ. ಕ್ಯಾಂಪ್ಸ್, ರುಪ್ಸಾ, ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲ. ಆಗಸ್ಟ್ 13ರ ಗುರುವಾರ ಅಖಂಡ ಕರ್ನಾಟಕ ಬಂದ್ ಬೆಂಬಲ. ಶಾಲೆಗಳನ್ನ ಬಂದ್ ಮಾಡಿ ಬೆಂಬಲ ನೀಡಿದ ಒಕ್ಕೂಟ. ಕ್ಯಾಂಪ್ಸ್ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಅಧಿಕೃತ ಹೇಳಿಕೆ. ಸರ್ಕಾರದ ಬಂದ್ ಬಗ್ಗೆ ಮೊದಲೇ ಸೂಚಿಸುವಂತೆ ಒತ್ತಾಯ. ಗವರ್ನಮೆಂಟ್ ಏನು ಹೇಳುತ್ತೋ, ರಾಜ್ಯದ ಗೃಹ ಇಲಾಖೆ ಏನು ಹೇಳುತ್ತೋ, ಡಿ.ಕೆ. ಶಿವಕುಮಾರ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ, ವಾಟಾಲ್ ಪಡೆ ತಯಾರಿಲ್ಲ ಕೇಳಿಸ್ಕೊಳ್ಳೋದಕ್ಕೆ. ನಾವು ಕರ್ನಾಟಕವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ಹೇಳಿಕೆಗಳಿದ್ದಾವೆ, ನೋಡ್ಕೊಂಡು ಬರೋಣ. ಬರದ ವಾತಾವರಣ ಹಿನ್ನೆಲೆಯಲ್ಲಿ ಅದರಲ್ಲೂ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವ್ಯತಿರಿಕ್ತವಾದ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಟ್ಟಿದೆ. ಹಾಗಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂಥ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ, ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾಗಿ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಕ್ತವಾದ ಮುಂಗಡವಾದ ನಿರ್ಧಾರವನ್ನು ಕೂಡ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ಕೂಡ ಮಾಡ್ತೇವೆ. ಕಾವೇರಿ ಅನ್ಯಾಯ ಯಾರು ಕೂಡ ಒಪ್ಪುವಂಥದ್ದಲ್ಲ. ಪ್ರಸ್ತುತ ಪರಿಸ್ಥಿತಿ, ಮಳೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಸರಿಯಾಗಿ ಅದನ್ನ ವಾದ ಮಂಡಿಸಿ ನ್ಯಾಯ ದೊರಕ. ಕರ್ನಾಟಕ ಸರ್ಕಾರದ ತೀರ್ಮಾನಗಳನ್ನು ಕಾಯುವಂತಹ ತಾಳ್ಮೆ ಈ ರಾಜ್ಯದ ಯಾವ ವರ್ಗಕ್ಕೂ ಇಲ್ಲ. ಕನ್ನಡಿಗರ ಪಾಲಿಗೆ ತನ್ನ ರಾಜ್ಯದ ಜಲ ಎನ್ನುವ ವಿಚಾರ ಅಂತ ಬಂದಾಗ, ಜಲ ವಿವಾದ ಅಂತ ಬಂದಾಗ ದೇರ್ ಈಸ್ ನೋ ಕಾಂಪ್ರಮೈಸ್. ರಾಜಿ ಸಂಧಾನದ ಮಾತೇ ಇಲ್ಲ. ಗುರುವಾರದ ದಿನ ಕರ್ನಾಟಕ ಬಂದ್ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಸರಿ, ಸರ್ಕಾರದ ಪಾತ್ರ ಏನಿದ್ರಲ್ಲಿ? ತಮಿಳುನಾಡು ಸರ್ಕಾರವನ್ನು ಕನ್ವಿನ್ಸ್ ಮಾಡೋದೊಂದೇ ದಾರಿ, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಸರಿ, ನಾವು ಕೋರ್ಟ್ ಅಂಗಳಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಜಯಗೊಳಿಸ್ತೀವಿ. ಟೈಮ್ ಎಷ್ಟು ತಗೋಬೇಕು? ಅಷ್ಟು ದಿನಗಳ ಕಾಲ 4,000 TMC ನೀರನ್ನು ತಮಿಳುನಾಡಿಗೆ ನಾವು ಹರಿದು ಬಿಟ್ಟರೆ ಇಲ್ಲಿನ ರೈತರ ಕಥೆ ಏನು? ನಿಜಕ್ಕೂ ಕೂಡ ಅತ್ಯಂತ ಚರ್ಚಿತ ವಿಚಾರ. ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟವು ಕೂಡ ಬೆಂಬಲವನ್ನು ನೀಡಿದೆ.